ನಮಸ್ಕಾರ ಕರ್ನಾಟಕ. ನನ್ನ ಒಂದು ಹೊಸ ಟ್ರಾವೆಲ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಮೋಸ್ಟ್ ಡಿಮ್ಯಾಂಡ್ ಆಗಿರೋ ಒಂದು ಟ್ರೈನ್ ಜರ್ನಿನ ಮಾಡ್ತಾ ಇದ್ದೀನಿ. ನಮ್ಮ SMVT ಬೆಂಗಳೂರಿಂದ ಅಂದರೆ KSR ಬೆಂಗಳೂರಿಗೆ ಸಪೋರ್ಟಿಂಗ್ ಸ್ಟೇಷನ್ ಆಗಿದೆ SMVT ಬೆಂಗಳೂರು. ಬನ್ನಿ ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ, ಆ ಟ್ರೈನ್ ಜರ್ನಿ ಯಾವುದು ಅಂತೇಳಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಟ್ರೈನ್ ಜರ್ನಿ ಅಂತೇಳಿ. SWR ಝೋನ್ನ ಕ್ವೀನ್ ಆಗಿರುವ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದೆ ನೋಡಿ. ಈಗ ನಮ್ಮನ್ನ ಓವರ್ಟೇಕ್ ಮಾಡ್ತಾ ಇದೆ. ಈಗ ಮಾಡ್ತಾ ಇರೋದು ಮೈಸೂರು ಟು ತಾಳಗುಪ್ಪಕ್ಕೆ ಹೋಗ್ತಾ ಇದೆ ವಯಾ KSR ಬೆಂಗಳೂರು ಮಾರ್ಗವಾಗಿ. ನಮ್ಗೀಗ ಕ್ರಾಸಿಂಗ್ ಬರ್ತಾ ಇದೆ ನೋಡಿ ನಮ್ಮ ಹಂಪಿ ಎಕ್ಸ್ಪ್ರೆಸ್. ನಮ್ಮ ಯಶವಂತಪುರಿಂದ ಪೂರಿಗೆ ಹೋಗೋ ಯಶವಂತಪುರ್ ಗರೀಬ್ ರಥ್ ಎಕ್ಸ್ಪ್ರೆಸ್ ನೋಡಿ. ಇದು ಡಬಲ್ ಮೀನಿಂಗ್ ಕ್ರಾಸಿಂಗ್ ಅಂತಿದೆ ಅಂದ್ಬಿಟ್ರೆ ಕಷ್ಟ. ಈಗ ನಮಗೆ ಅಪೋಸಿಟಲ್ಲಿ ಬರ್ತಾ ಇದೆ ನೋಡಿ ಕರ್ನಾಟಕ ಸಂಪರ್ಕ ಕ್ರಾಂತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅಬ್ಬಬ್ಬಬ್ಬ ಹೆವಿ ಸ್ಪೀಡಲ್ಲಿ ಬಂದೇ ಬಿಡ್ತು ನೋಡಿ ನಮ್ಮ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಏನು ಸ್ಪೀಡ್ ಹೊಡಿತದೇನೆ ಗುರು. ಅವ್ರ ರೇಂಜಿಗೆ ಕಟ್ಸಿದಾರೆ ನೋಡಿ, ಸೇಮು ಏರ್ಪೋರ್ಟ್ ಥರನೇ ಇದೆ ನಮ್ಮ ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಂದ ನಾನು ಮೆಟ್ಲು ಹತ್ಕೊಂಡು ಬಂದೆ ಈಗ ತಾನೇ. ಒಳಗಡೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ UTS ಅಲ್ಲಿ ನಾವು ಟಿಕೆಟ್ ತಗೋಬೋದು. ಎಂಟ್ರೆನ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ ಗುರು UTSನ. ಬನ್ನಿ ಒಳಗಡೆ ನೋಡೋಣ. ಬೋರ್ಡ್ ಅನೌನ್ಸ್ಮೆಂಟ್ ಬೋರ್ಡ್ ಕೂಡ ಇಲ್ಲೇ ಎಂಟ್ರೆನ್ಸಲ್ಲಿದೆ ನೋಡಿ. ನಮ್ಮ ಟ್ರೈನು ಡಿಸ್ಪ್ಲೇ ಬೋರ್ಡಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಅನೌನ್ಸ್ಮೆಂಟಲ್ಲಿ ಹೇಳ್ತಿದ್ದಾರೆ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಇದೆ ಅಂತೇಳಿ. ಸೊ ಯಾವ ಟ್ರೈನ್ ಅಂತ ನಿಮಗೆ ಕುತೂಹಲ ಇರ್ಬೋದು. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ಒಳಗಡೆ ಹೋಗೋಣ ಎಂಟ್ರೆನ್ಸ್ ಗೇಟಿಂದ. ನಮ್ಮ ರೈಲ್ವೆ ಸ್ಟೇಷನ್ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ಅಂತೇಳಿ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಬಾಬಾ ಒಳಗಡೆ ಏನು ಸಖತ್ತಾಗಿದೆ. AC ಅಂತೂ ಸೂಪರ್ ಆಗಿದೆ ನೋಡಿ ಒಳಗಡೆ. ದಕ್ಷಿಣ ಭಾರತದಲ್ಲೇ AC ಅಂತ ಫೇಮಸ್ ಆಗಿರೋ ಟರ್ಮಿನಲ್ ನಮ್ಮ SMVT ಟರ್ಮಿನಲ್ ಬೆಂಗಳೂರು ನೋಡಿ. ಬಂದಿದ ತಕ್ಷಣ ತಂಪು ಕೂಲ್ ಅನ್ನೋ ಥರ ಎಲ್ಲಿ ಹೊಡೆದ್ರೂ ಗಾಳಿ ಬೀಸ್ತಾನೆ ಇದೆ, ತಣ್ಣಗೆ AC. ನಾನು ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಟಿಕೆಟ್ ತಗೊಂಬರೋಣ. ಜನರಲ್ ಎಷ್ಟಿದೆ ಅಂತ ನೋಡೋಣ ದರ. SMVT ಬೆಂಗಳೂರಿಗೆ ಇವತ್ತು ಫಸ್ಟ್ ಟೈಮ್ ಬಂದಿರೋದು ನಾನು. ಇಲ್ಲಿಂದ ಟ್ರೈನ್ ಜರ್ನಿನ ಸ್ಟಾರ್ಟ್ ಮಾಡ್ತಿರೋದು ಫಸ್ಟ್ ಟೈಮು. ತುಂಬ ಒಂಥರ ಎಕ್ಸೈಟ್ಮೆಂಟ್ ಆಗಿದೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಬನ್ನಿ ಹೋಗೋಣ, ಯಾಕಂದರೆ ಜನರಲಲ್ಲಿ ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಬೇಗ ಹೋಗೋಣ ಬನ್ನಿ. ಲಿಫ್ಟ್ ವ್ಯವಸ್ಥೆ ಇದೆ, ಎಷ್ಟು ಚೆನ್ನಾಗಿದೆ ಲಿಫ್ಟು. ಆ ಕಡೆ ಎಕ್ಸಲೇಟರ್ ಇದೆ, ಆ ಕಡೆ ಸ್ಟೆಪ್ಸು ಇದೆ, ಈ ಕಡೆ ಎಕ್ಸಲೇಟರ್ ಕೂಡ ಇದೆ. ಎಲ್ಲ ಸೆನ್ಸರ್ ಸಿಸ್ಟಮ್ ಇದೆ. ಆಫ್ ಆಗಿರುತ್ತೆ, ಯಾರಾದರೂ ಬಂದಿದ ತಕ್ಷಣ ಆನ್ ಆಗುತ್ತೆ. ನಾನು ಎಕ್ಸಲೇಟರ್ ಮೂಲಕ ಹೋಗ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಈ ಕಡೆ ಆ ಕಡೆಯಿಂದ ಒಂದು ಎಕ್ಸಲೇಟರ್ ಇದೆ, ಆ ಕಡೆ ಕೆಳಗೆ ಇಳಿಯೋಕೆ ಒಂದಿದೆ. ನಾವೀಗ ಈ ಕಡೆಯಿಂದ ಬಂದ್ವಿ, ಮತ್ತೆ ಇಲ್ಲಿ ಹತ್ತೋದು ಈ ಕಡೆ. ನಿಜವಾಗ್ಲೂ ರೈಲ್ವೆ ಸ್ಟೇಷನಲ್ಲಿ ಏರ್ಪೋರ್ಟೇ ನೋಡಿ ಎಷ್ಟು ಸೂಪರ್ ಆಗಿದೆ. ಹಿಂದ್ಗಡೆ ನೀವೇ ನೋಡ್ತಿದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೇಮ್ ಏರ್ಪೋರ್ಟ್ ಫೀಲ್ ಬರ್ತಾ ಇದೆ ಇಲ್ಲಿಗೆ ಬಂದಿದ್ದಕ್ಕೆ. ಮೇಲ್ಗಡೆ ಹತ್ತಿದ ಮೇಲೆ IRCT ಫುಡ್ ಟ್ರ್ಯಾಕ್ ಕೂಡ ಇದೆ, ಇಲ್ಲೇ ಊಟ ಮಾಡ್ಕೋಬೋದು. ಬನ್ನಿ ಹೋಗೋಣ ಹಿಂಗೆ. ಒಳಗಡೆ ಚಾರ್ಜಿಂಗ್ ಸಾಕ್ರೆಟ್ ಕೂಡ ಇದೆ, ಚಾರ್ಜಿಂಗ್ ಇಟ್ಕೊಳ್ಳೋಕ್ಕೆ. ನೋಡಿ ಮೇಲ್ಗಡೆ ಪ್ಲಾಟ್ಫಾರ್ಮ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಇದು ಫುಡ್ ಓವರ್ ಬ್ರಿಡ್ಜ್ ಅಂತ ಅನಿಸ್ತಾನೇ ಇಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ನಂಬರ್ 3ಗೆ ಹೋಗ್ಬೇಕು. ಬನ್ನಿ ಈ ಕಡೆ ಇದೆ, ಎಕ್ಸಲೇಟರ್ ಮೂಲಕ ಹೋಗೋಣ. ನೋಡಿ ಆ ಕಡೆ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಇದೇ ನಿಮಗೆ ರೈಲ್ವೆ ಸ್ಟೇಷನ್ ಫೀಲ್ ಕೊಡುತ್ತಾ? ಒಂದ್ಸರಿ ಬಂದು ನೋಡ್ರಿ, ಏರ್ಪೋರ್ಟ್ಗೆ ಬಂದಿರೋ ಫೀಲ್ ಆಗುತ್ತೆ. ಏನು ಸೂಪರ್ ಕಟ್ಸಿದ್ದಾರೆ ಗುರು. ಒಳಗಡೆ ಎಲ್ಲ AC ತಣ್ಣಗೆ ಸೂಪರ್ ಆಗಿದೆ ಒಳಗಡೆ ಬಂದಿದ ತಕ್ಷಣ. ಪ್ಲಾಟ್ಫಾರ್ಮ್ ನಂಬರ್ 2ಅಲ್ಲಿ ನಿಂತಿರೋದು ಸಂಘಮಿತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ವಾರಣಾಸಿ, ಕಾಶಿಗೆ ಮತ್ತು ಅಯೋಧ್ಯೆಗೆ ಹೋಗೋರಿಗೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. SMVT ಬೆಂಗಳೂರಿಂದ ಹೊರಡುತ್ತೆ. ಇಲ್ಲಿ ಟೋಟಲ್ ಆಗಿ 7 ಪ್ಲಾಟ್ಫಾರ್ಮ್ಗಳಿದ್ದಾವೆ. ನಾನೀಗ 3ನೇ ಪ್ಲಾಟ್ಫಾರ್ಮಲ್ಲಿದ್ದೀನಿ ನೋಡಿ. ನಮ್ಮ ಟ್ರೈನ್ಗೂ ಫ್ಯಾನ್ಸ್ ಫಾಲೋಯಿಂಗ್ ಐತೆ. ನನ್ನ ಜನ ಇರಲ್ಲ ಅಂದ್ಕೊಂಡಿದ್ದೆ, ಆದರೆ ಪ್ಯಾಸೆಂಜರ್ಸ್ ಎಲ್ಲ ನಾರ್ಮಲ್ ಆಗಿದ್ದಾರೆ. ಇನ್ನು ಟ್ರೈನ್ ಬರೋಕ್ಕೆ ಟೈಮ್ ಇದೆ. ಸೊ ನೋಡೋಣ ಇನ್ನು ಎಷ್ಟು ಜನ ಪ್ಯಾಸೆಂಜರ್ಸ್ ಬರ್ತಾರೆ ಅಂತ. ಪ್ಲಾಟ್ಫಾರ್ಮ್ ನಂಬರ್ 5ರಲ್ಲಿ ನಿಂತಿರೋದು ಮುರುಡೇಶ್ವರ ಎಕ್ಸ್ಪ್ರೆಸ್ ನೋಡಿ. ಕರ್ನಾಟಕದಲ್ಲಿ ಲಾಂಗೆಸ್ಟು ಟ್ರೈನ್ಗಳಲ್ಲಿ ಅದು ಒಂದಾಗಿದೆ. ಓವರ್ ಬ್ರಿಡ್ಜ್ ಒಂದೇ ಅಲ್ಲ ಗುರು, ಅಂಡರ್ ಗ್ರೌಂಡ್ ಕೂಡ ಯಾವ ರೀತಿ ಇದೆ ನೋಡಿ ಇಲ್ಲಿ ಹೋಗೋಕ್ಕೆ. ಅದೇ ರೀತಿ ಇಲ್ಲಿ ಕುತ್ಕೊಳ್ಳೋಕೆ ಸೀಟ್ ನೋಡಿ, ಇನೋವೇಷನ್ ಯಾವ ಥರ ಮಾಡಿದ್ದಾರೆ ಅಂತ. ಹೊಸ ಆವಿಷ್ಕಾರ ಹುಡುಕ್ತಾರೆ. ಇಲ್ಲಿ ನೋಡಿ ಕುತ್ಕೊಳ್ಳೋದು ಒಂಥರ ಕಟ್ಗೆದು ಚೆನ್ನಾಗಿದೆ. ನಾನು ಬಿಫೋರ್ ಟೈಮ್ಗೆ ಬಂದಿದ್ದೀನಿ, 7:27 ಆಗಿದೆ ನೋಡಿ ಟೈಮ್. 1 ನಿಮಿಷ ತಡವಾಗಿ ಮುರುಡೇಶ್ವರ ಎಕ್ಸ್ಪ್ರೆಸ್ SMVT ಬೆಂಗಳೂರಿಂದ ಡಿಪಾರ್ಚರ್ ಆಗ್ತಾ ಇದೆ ನೋಡಿ. ಈಗ ಟೈಮ್ 7:46 ಆಗಿದೆ. ಬಿಡ್ತು ಕೊನೆಗೂ ನಾನು ವೇಟ್ ಮಾಡ್ತಾ ಇರೋ ಟ್ರೈನು ನೋಡಿ. ನಮ್ಮ ಒಂದು ಪ್ಲಾಟ್ಫಾರ್ಮ್ಗೆ ಸೆಂಟಿಂಗ್ ಮಾಡ್ತಾ ಇದ್ದಾರೆ ಈ ಟ್ರೈನ್ನ. ಪ್ಲಾಟ್ಫಾರ್ಮ್ಗೆ ಈಗ ಸೆಂಟ್ ಮಾಡ್ತಾ ಇದ್ದಾರೆ ನೋಡಿ. 8:17 ಆಗಿದೆ ಟೈಮು. ನಂಬರ್ 16553
SMVT ಬೆಂಗಳೂರಿಂದ LTT ಮುಂಬೈಗೆ ಹೋಗೋ ಟ್ರೈನ್ ನೋಡಿ. ಇದು ವೀಕ್ಲಿ ಟ್ರೈನ್ ಆಗಿದೆ, ವಾರದಲ್ಲಿ 2 ದಿನ ಮಾತ್ರ ಇರುತ್ತೆ. ಇವತ್ತು ನಾನು ಜರ್ನಿ ಮಾಡ್ತಾ ಇರೋ ಡೇಟ್ ಹೇಳೋದಪ್ಪ ಅಂತಂದರೆ ಮೇ 23, 2026. ಇದು ಟ್ರೈನ್ ಜರ್ನಿ. ಜನರಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಜನರಲ್ ಬೋಗಿ ಹತ್ರ ಹೋಗೋಣ. ಟ್ರಾವೆಲ್ ಮಾಡುವಾಗ ಬುಕ್ ಮಾಡ್ಕೊಂಡು ಹೋಗೋದ್ರಾಗ ಯಾವ್ದು ಮಜಾ ಇರೋಂಗಿಲ್ಲ ನೋಡ್ರಿ. ಯಾಕಂದರೆ ನಾನು ಜನರಲಲ್ಲಿ ಹೋಗೋದ್ರಿಂದ ಸೀಟ್ ಬೇಗ ಹುಡುಕಿಬೇಕಂತೇಳಿ ಡೋರ್ ಇನ್ನೂ ಒಂದೇ ಓಪನ್ ಆಗಿತ್ತು, ಓಡಾಡಿ ಬಂದು ಈಗ ಸೀಟ್ ಸಿಕ್ಕಿದೆ, ವಿಂಡೋ ಸೀಟು. ಇದು ಒಂಥರ ಮಜಾನೇ ಐತಿ, ಇದು ಬೇರೆ ಲೆವೆಲ್ಲು. ಯಾಕಂದರೆ ಬುಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಸೀಟ್ ನಮ್ಗೆ ಹೆಂಗಿದ್ರು ಕನ್ಫರ್ಮ್ ಆಗಿದೆ, ಕೊಡ್ತಾರೆ, ಯಾರಾದರೂ ಕೂತಿರೋರು ಎದ್ದು ಕೊಡ್ತಾರೆ. ಆದರೆ ಜನರಲಲ್ಲಿ ಆಗಿಲ್ಲ, ನಮ್ಮ ಸೀಟ್ನ ನಾವೇ ಹುಡುಕಬೇಕು. ಸೊ ಅದಕ್ಕೆ ನನಗೆ ಸೀಟ್ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಜನರಲಲ್ಲಿ ಎಷ್ಟು ಖಾಲಿ ಆಗಿದೆ ನೋಡಿ. ಅದರಿಂದ ಪುದುಚೇರಿಗೆ ಹೋಗೋ ಟ್ರೈನ್ ಈಗ ಅರೈವಲ್ ಆಗ್ತಾ ಇದೆ ನೋಡಿ ನಮ್ಮ SMVT ಬೆಂಗಳೂರಲ್ಲಿ. ಇಲ್ಲಿ ನೋಡಿ ಇಂಜಿನ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದಾರೆ, ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ. ಫೈನಲ್ ಆಗಿ ಅಟ್ಯಾಚ್ಮೆಂಟ್ ಆಗೇ ಬಿಡ್ತು. ಈಗ ತಾನೇ ಇಂಜಿನ್ಗೆ ಕಪ್ಲಿಂಗ್ ಆಯಿತು ನೋಡಿ, ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನಮ್ಗಿವತ್ತು ಲೀಡಲ್ಲಿರೋದು ಗುಜರಾತಿನ ವಡೋದರ ವ್ಯಾಪ್ 739551 ನೋಡಿ. ನಮ್ಮ 2026 ಮೇಡ್ ಕೋಚ್ಗಳೆಲ್ಲವೂ ಹೊಸದಾಗಿ ಮಾಡಿದ್ದಾರೆ. ಎಷ್ಟು ಮಿಂಚ್ತಾ ಇದೆ ಪಳಪಳ ಅಂತೇಳಿ. ಒಳಗಡೆ ಹಂಗೆ ಗುರು ಜನರಲ್ ಅಂತ ಫೀಲೇ ಬರಲ್ಲ. ನನಗಂತೂ ಸೂಪರಾಗಿ ಇಷ್ಟ ಆಯಿತು ಈ ಜರ್ನಿ. ಇನ್ನೂ ಹೆಂಗಿರುತ್ತೋ ಮುಂದೆ ನೋಡೋಣ. ನೋಡಿ ಜನರಲಲ್ಲಿ ಪ್ಯಾಸೆಂಜರ್ಸೇ ಕಡಿಮೆ ಇದ್ದಾರೆ, ಇನ್ನೂ ಬರ್ತಾರೆ, ಇನ್ನೂ ಟೈಮ್ ಆಗಿಲ್ಲ. ನೋಡಿ ನನಗೆ ಈ ಥರ ವಿಂಡೋ ಸೀಟ್ ಸಿಕ್ಕಿದೆ. ಇಲ್ಲಿ ನೋಡಿ ಸೆಕೆಂಡ್ AC ಹಳೇದಿದೆ. ನಮ್ಮ ಜನರಲ್ ಆದರೂ 2026 ಮೇಡ್ ಕೋಚ್ ಹಾಕಿದ್ದಾರೆ. ಸೆಕೆಂಡ್ AC 2022 ನೋಡಿ ಕೋಚು. AC 2025 ಕೋಚ್ ಇದೆ, B1 to B4ವರೆಗೆ. ಥರ್ಡ್ AC 4 ಇದ್ದಾವೆ. ಆಗಿಲ್ಲ, ಇವು ಕೂಡ ತುಂಬ ಚೆನ್ನಾಗಿದ್ದಾವೆ ಥರ್ಡ್ AC. ಇನ್ನು ಸ್ಲೀಪರ್ ನೋಡೋದಾದರೆ 6 ಸ್ಲೀಪರ್ ಕೋಚ್ಗಳಿದ್ದಾವೆ, ಮುಂದ್ಗಡೆ ಇದ್ದಾವೆ ಫುಲ್. ಸೊ ಥರ್ಡ್ AC ಇವೆಲ್ಲ. ಇನ್ನು ನಮ್ಮ ಜನರಲ್ ವಿಚಾರಕ್ಕಂತೂ ಬಂದರೆ 4 ಜನರಲ್ ಕೋಚ್ಗಳಿದ್ದಾವೆ. ಬನ್ನಿ ನಮ್ಮ ಜನರಲ್ ಕೋಚ್ ಹತ್ರ ಹೋಗೋಣ. ಜನರಲ್ ಕೋಚಲ್ಲಿ ಸಿಗೋ ನೆಮ್ಮದಿ ಬೇರೆಲ್ಲೂ ಸಿಗೋಲ್ಲ. ಯಾಕಂದರೆ ಹೊಸ ಪರಿಚಯಗಳಾಗ್ತವೆ, ತುಂಬ ಚೆನ್ನಾಗಿರುತ್ತೆ ಜನರಲಲ್ಲಿ ಟ್ರಾವೆಲ್. ದಾನಾಪುರದಿಂದ SMVT ಬೆಂಗಳೂರಿಗೆ ಬಂದಿರೋ ಸ್ಪೆಷಲ್ ಎಕ್ಸ್ಪ್ರೆಸ್ ನೋಡಿ. ICF ಬ್ಲೂ ಕಲರಲ್ಲಿದೆ, ಈಗೆಲ್ಲ ಬೇರೆ ಕಲರಲ್ಲಿರುತ್ತೆ. ಅದು ಓಲ್ಡ್ ಕೋಚ್ ಆಗಿದೆ ನೋಡಿ. ನನಗಂತೂ ಅದು ತುಂಬ ಇಷ್ಟ. ಅದರಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಯಾರಾದರೂ ಕಾಮೆಂಟ್ ಮಾಡಿ. 5 hour ಲೇಟಾಗಿ ಬಂದಿದೆ, ಸ್ಕೆಡ್ಯೂಲ್ ಆಗಿದೆ ನೋಡಿ. ಈಗ ರಾತ್ರಿ ಹೋಗ್ಬೇಕಾಗಿತ್ತು ಟ್ರೈನು, ರೀಸ್ಕೆಡ್ಯೂಲ್ ಆಗಿ ಮಾರ್ನಿಂಗ್ 6ಗೆ ಹೋಗುತ್ತೆ SMVT ಬೆಂಗಳೂರಿಂದ. ನಮ್ಮ ಟ್ರೈನ್ದು ಡಿಪಾರ್ಚರ್ ಟೈಮಿಂಗ್ ನೋಡ್ಕೊಂಡ್ರೆ 8:25. ಬಟ್ ಅವ್ರು ಈಗ ಕೊಟ್ಟಿರೋದು ಲೇಟಾಗಿ ಹೋಗುತ್ತೆ ಇಲ್ಲಿಂದ ಅಂತೇಳಿ. ಡಿಪಾರ್ಚರು 9 ಗಂಟೆ ಮೇಲೆ ಡಿಪಾರ್ಚರ್ ಆಗುತ್ತಂತೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಲೇಬೇಕು. ಆರಾಮಾಗಿ ಜನರಲ್ ಸೀಟ್ ಸಿಕ್ಕೈತೆ, ಬೇರೆ ಏನು ಕೆಲಸ ಇಲ್ಲ. ಡಿಪಾರ್ಚರ್ ಆಗೋವರೆಗೂ ಆರಾಮಾಗಿ ರೆಸ್ಟ್ ಮಾಡೋದೇ ಕೆಲಸ. ಹಾಗಾದರೆ ಡಿಪಾರ್ಚರ್ ಆಗಿದ ತಕ್ಷಣ ತೋರಿಸ್ತೀನಿ ಯಾವ ಟೈಮ್ಗೆ ಇಲ್ಲಿಂದ ಡಿಪಾರ್ಚರ್ ಆಯಿತು ಅಂತ. ನೀವು ವೇಟ್ ಮಾಡಿ, ನಾನು ವೇಟ್ ಮಾಡ್ತೀನಿ. ನೋಡಿ ನಮ್ಮ ಲೋಕೋ ಪೈಲಟ್ಸ್ ಬಂದೇ ಬಿಟ್ರು. ನೋಡಿ ನಮ್ಗೆ ಇವತ್ತು ಲೀಡ್ ಮಾಡೋ ಲೋಕೋ ಪೈಲಟ್ಸ್ ಮತ್ತು ಗಾರ್ಡ್ ಬಂದೇ ಬಿಟ್ರು. ಇವತ್ತು ಯಾವ ಥರ ಕರ್ಕೊಂಡು ಹೋಗ್ತಾರೋ, ಜರ್ನಿ ಯಾವ ಥರ ಇರುತ್ತೆ ಅಂತ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನಂತೂ. ಅವ್ರು ಯಾವ ಥರ ಸ್ಪೀಡಲ್ಲಿ ಹೊಡಿತಾರೋ ಅದ್ರ ಮೇಲೆ ಡಿಪೆಂಡ್ ಇವತ್ತು ನಮ್ಮ ಜರ್ನಿ ಹೇಗಿರುತ್ತಂತ. ಹಾಗೆ ಬನ್ನಿ ಜನರಲ್ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಸೀಟ್ಗಳೆಲ್ಲ ಖಾಲಿಯಾಗಿದೆ. ಮೇಲ್ಗಡೆ ಕೆಳಗಡೆ ತುಂಬ ಆರಾಮಾಗಿದೆ ಮಲ್ಕೊಳ್ಳೋಕ್ಕೆ. ಇಲ್ಲಿ ಚಾರ್ಜಿಂಗ್ ಇಟ್ಕೊಳ್ಳೋಕೆ ಕೂಡ ಹೊಸದಾಗಿ ಮಾಡಿದ್ದಾರೆ. ಈ ಚಾರ್ಜಿಂಗ್ ಕೂಡ ಟೈಪ್ ಸಿ ಇಟ್ಕೊಳ್ಳೋಕ್ಕಿದೆ, USB ಟೈಪ್ A ಕೂಡ ಇದೆ. ಮೇಲ್ಗಡೆ ನಾರ್ಮಲ್ ಆಗಿ ಇದೆ. ಸೊ ಫ್ಯಾನ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಹೊಸದಾಗಿ ನೋಡ್ಬೋದು. ಇಲ್ಲೆಲ್ಲ ನೋಡಿ ಆಲ್ಮೋಸ್ಟು ಎಲ್ಲ ಸೂಪರಾಗಿ ಕ್ಲೀನಾಗಿದೆ, ಎಲ್ಲ ಮೇಂಟೆನೆನ್ಸ್. ಬನ್ನಿ ಹಂಗೆ ವಾಶ್ರೂಮ್ ಕಡೆ ಹೋಗಿ ನೋಡ್ಕೊಬರೋಣ. ಇರ್ಬೋದು ಎಂಟ್ರೆನ್ಸಲ್ಲಿ ಸಿಂಕು, ಹಾಗೆ ಕನ್ನಡಿ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಒಳಗಡೆ ಎಂಟ್ರಿ ಮಾಡಿದ ತಕ್ಷಣನೇ ಕನ್ನಡಿ ದೊಡ್ಡದಾಗಿ ಇಟ್ಬಿಟ್ಟಿದ್ದಾರೆ. ಹಂಗೆ ಇಲ್ಲಿ ಕೈ ತೊಳೆಯೋಕೆ ಕೂಡ ಒಳಗಡೆ ಹ್ಯಾಂಡ್ ವಾಶಿಗೆ ಕೂಡ ಒಂದಿದೆ. ಅದೇ ರೀತಿ ವಾಶ್ರೂಮ್ ಕೆಳಗಡೆ ತುಂಬ ಕ್ಲೀನಾಗಿದೆ. ಇಲ್ಲಿ ಪ್ರೆಸ್ ಮಾಡೋಕ್ಕೆ ಫ್ಲಾಶ್ ಕೂಡ ಇದೆ ನೀರು ಬರೋದಕ್ಕೆ. ನೋಡಿ ಹೊಸ ಇನೋವೇಷನ್ ಮಾಡಿದ್ದಾರೆ. ಹಿಂಗೆ ಪ್ರೆಸ್ ಮಾಡಿದರೆ ಇಲ್ಲಿ ನೋಡಿ ಕೈ ತೊಳೆಯೋಕ್ಕೆ ಹ್ಯಾಂಡ್ ವಾಶ್ಗೆ ಇದು ಬರುತ್ತೆ ನೋಡಿ. ಹಾಗೆ ಮೇಲ್ಗಡೆ ಸೆನ್ಸರ್ ಇಟ್ಟಿದ್ದಾರೆ. ಯಾರಾದರೂ ಸ್ಮೋಕಿಂಗ್ ಮಾಡಿದರೆ ಗೊತ್ತಾಗುತ್ತೆ ಗುರು, ಹುಷಾರಾಗಿರಿ ಆದಷ್ಟು.
ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮದು ಅನ್ನೋದನ್ನ ಯಾವತ್ತೂ ನಾವು ಹಾಳು ಮಾಡಬಾರ್ದು. ಸೊ ಆದಷ್ಟು ಕ್ಲೀನಾಗಿದೆ, ನಾವು ಕೂಡ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿರೋದು SMVT ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ. ನೋಡಿ, ಇವತ್ತು ನಾನು SMVT ಬೆಂಗಳೂರಿಂದ ನಾನು ಮುಂಬೈ LTTವರೆಗೂ ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಬೈ ವೀಕ್ಲಿ ಎಕ್ಸ್ಪ್ರೆಸ್ ಆಗಿದೆ ಈ ಟ್ರೈನು. ಸೊ ಈ ಟ್ರೈನು ಮೇ 17, 2026ರಂದು ಇನಾಗ್ರಲ್ ರನ್ ಆಯಿತು. ಇವತ್ತು ಮೇ 23, 2026, 16553 ಈ ಟ್ರೈನ್ ನಂಬರು. ಸೊ ಬನ್ನಿ, ಜರ್ನಿ ಹೇಗಿಲ್ಲ ಅಂತೇಳಿ ಫುಲ್ ವಿಡಿಯೋ ಬೇಕಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಫುಲ್ ವಿಡಿಯೋ ಇದೆ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಹೆಸರು ಕನ್ನಡ ಟ್ರಾವೆಲ್ ವ್ಲಾಗ್. ನಿಮಗೆ ಲಿಂಕ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ 13. ನೋಡಿ, 9:36 ಆಯಿತು ಟೈಮು. 9:35ಕ್ಕೆ ಡಿಪಾರ್ಚರ್ ಆಗುತ್ತೆ ಅಂತೇಳಿ ಕೊಟ್ಟಿದ್ರು, ಆದರೂ ಇನ್ನೂ ಡಿಪಾರ್ಚರ್ ಆಗಿಲ್ಲ. ಆ್ಯಕ್ಚುಲಿ 8:35ಕ್ಕೆ ಡಿಪಾರ್ಚರ್ ಆಗಬೇಕಿತ್ತು. ಫಸ್ಟ್ ಡೇನೇ 1 ಅವರ್ ಲೇಟ್ ಆಗಿದೆ. ಇನ್ನೇನಿವ ಡಿಪಾರ್ಚರ್ ಆಗೋ ಟೈಮ್ ಆಗೇ ಬಿಡ್ತು. ಟ್ರೈನಿಗೆ ಕೊಟ್ಟೆ ಬಿಟ್ರು ನೋಡ್ರಿ ಸಿಗ್ನಲ್. ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದೆ, ಕೊಟ್ಟೆ ಬಿಟ್ರು ಸಿಗ್ನಲ್ಲು. ಈಗ ಟೈಮ್ ನೋಡೋದಾದ್ರೆ 9:47 ಆಗಿದೆ ಟೈಮು. SMVT ಬೆಂಗಳೂರಿಂದ ಓಡೋ ಟೈಮ್ ಬಂದೇ ಬಿಡ್ತು. ಬಾಯ್ SMVT ಬೆಂಗಳೂರಿಗೆ. ಯಪ್ಪ, ಏನಂದರೆ ನೆಕ್ಸ್ಟ್ ಸ್ಟಾಪ್ ನಮಗೆ ಡೈರೆಕ್ಟಾಗಿ ತುಮಕೂರಿಗೆ ಇರೋದು SMVT ಬಿಟ್ಟ ನಂತರ. ಸೊ SMVT ಬೆಂಗಳೂರಿಗೆ ಬಾಯ್. ಹೇಗಿರುತ್ತೆ ಹೇಗಿಲ್ಲ ಗೊತ್ತಿಲ್ಲ ಇವತ್ತು ಜರ್ನಿ. ಯಾಕಂದರೆ ಜನರಲಲ್ಲಿ ಫುಲ್ ಖಾಲಿ ಆಗೈತೆ. ಎಲ್ಲಿಂದ ಜನ ಹತ್ತುತ್ತಾರೋ ಗೊತ್ತಿಲ್ಲ. ನೋಡಿ ಇಲ್ಲೇ ನೀವೇ ಎಲ್ಲಿಂದ ಜನ ಹತ್ತುತ್ತಾರೋ. ಇವತ್ತೇ ಫಸ್ಟ್ ಟೈಮ್ ಈ ಜರ್ನಿ ಮಾಡ್ತಾ ಇರೋದು. ಬನ್ನಿ, ಹಾಗಾದರೆ ಒಂಥರ ಎಕ್ಸೈಟ್ಮೆಂಟ್ ಆಗಿದೆ, ನೋಡೋಣ. ಹಾಂಕಿಂಗ್ ಏನು ಗುರು ಹಿಂಗೆ ಕೊಡ್ತಾ ಇದ್ದಾನೆ ಸ್ಟಾರ್ಟಿಂಗ್ನೇ. ಹೆಂಗೆ ಕರು ಹೊಡಿತಾ ಇದೆ ನೋಡಿ ನಮ್ಮ ಟ್ರೈನ್. ನಾನು ಫುಲ್ ಮುಂದ್ಗಡೆ ಜನರಲಲ್ಲಿ ಹತ್ತಿದ್ದೀನಿ. ಮುಂದೆ 2, ಹಿಂದೆ 2 ಜನರಲ್ ಇರೋದು. ಇಲ್ಲಿ ನೋಡಿ, ಯಾಕೆ ಸ್ಲೋ ಆಗ್ತಾ ಇದೆ ಅಂದರೆ ಆ ಲೈನ್ಗೆ ಹೋಗ್ತಾ ಇದೆ. ಸೊ ಅದಕ್ಕೆ ಸ್ಲೋ ಆಗಿ ಹೋಗ್ತಾ ಇದೆ. ನಮ್ಮ ಟ್ರೈನ್ ನೋಡಿ ಯಾವ ರೀತಿ ಕರು ಹೊಡಿತಾ ಇದೆ ಅಂತೇಳಿ. ಫುಲ್ ವ್ಯೂ. ನಾವು ಬಾಣಸವಾಡಿಯಿಂದ ಯಶವಂತಪುರ ಬೈಪಾಸ್ ಮೂಲಕ ಚಿಕ್ಕಬಾಣವಾರ ಜಂಕ್ಷನಿಂದ ತುಮಕೂರಿಗೆ ನೇರವಾಗಿ ತಲುಪ್ತೀವಿ. ಚಿಕ್ಕಬಾಣವಾರ ಜಂಕ್ಷನಲ್ಲಿ ನಮಗೆ ಯಾವುದೇ ರೀತಿ ಸ್ಟಾಪ್ ಇರಲ್ಲ. SMVT ಬೆಂಗಳೂರು ಬಿಟ್ಟಿದ ತಕ್ಷಣ ನಮಗೆ ತುಮಕೂರಿಗೆ ಡೈರೆಕ್ಟ್ ಸ್ಟಾಪ್ ಇರೋದು. ನೋಡಿ, ಆಟೋಮೊಬೈಲ್ ಕ್ಯಾರಿಯರ್ ನಿಂತಿದೆ. ನಾವು ಈ ಕಡೆ ಆ ಟ್ರೈನ್ ನಿಂತಿರೋದಕ್ಕೆ ಮೇನ್ ಲೈನಿಗೆ ಹೋಗ್ತಾ ಇಲ್ಲ, ಲೂಪ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಬಾಣಸವಾಡಿಯಲ್ಲಿ ಸ್ಟಾಪ್ ಇಲ್ಲ. ಯಾಕೆ ಸ್ಟಾಪ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಗೂಡ್ಸ್ ಕ್ರಾಸಿಂಗ್ ಬಂದಿದೆ. ಅದು ಹೋಗೋವರೆಗೂ ನಮಗೆ ಸಿಗ್ನಲ್ ಬರಲ್ಲ. ಸೊ ಆ ಗೂಡ್ಸ್ ಕಂಪ್ಲೀಟಾಗಿ ಹೋದ್ಮೇಲೆ ನಮಗೆ ಸಿಗ್ನಲ್ ಬರುತ್ತೆ. ನೋಡಿ, ಗೂಡ್ಸ್ ಹೋಗ್ತಾ ಇದೆ. ಸಿಗ್ನಲ್ ಕೊಟ್ಟೆ ಬಿಟ್ರು, ಗೂಡ್ಸ್ ಅಂತೂ ಹೋಯ್ತು. ನಮ್ಗೆ ಸಿಗ್ನಲ್ ಕೊಟ್ಟರು ನೋಡಿ, ಹೊರಡ್ತಾ ಇದ್ದೀವಿ ಇಲ್ಲಿಂದ. ಏನು ಹಾಂಕಿಂಗ್ ಕೊಡ್ತೀಯ ಅಣ್ಣ ನೀನು? ಮಸ್ತಾಯ್ತು ಬಿಡು ನಿನ್ನ ಸೌಂಡ್. ನೋಡಿ, ವ್ಯಾಗ್ 9 ನಿಂತಿದೆ. ಕಾನ್ಪುರ್ ಲೋಕೋಮೋಟಿವ್ ಅದು. ಕಾನ್ಪುರ್ ಲೋಕೋ ಸೈಡ್ದು. ನೋಡಿ, ಸ್ಪೀಡು ಹುಚ್ಚು ಬಿಡಿಸ್ತದನ ಸ್ಪೀಡ್ನಾಗ. ಯಪ್ಪ, ಏನು ಸ್ಪೀಡ್ ಹೊಡಿತಾನ್ರಿ ನಮ್ಮ ಲೋಕೋ ಪೈಲಟ್. ಗಾಡಿ ಒಳ್ಳೆ ICF ಥರ ಶೇಕ್ ಹಾಕೊಂಡ್ಬಿಡೋದು, ಅಷ್ಟು ಸ್ಪೀಡ್ ಹೊಡಿತದ. ನಾನು ಇಲ್ಲಿ ನೋಡ್ರಿ ಟ್ರಾಫಿಕ್ ಎಷ್ಟಾಗೈತೆ ಅಂತ ಬೆಂಗಳೂರಾಗ. ಬೆಂಗಳೂರ ಟ್ರಾಫಿಕ್ ವಿಚಾರ ಅಂತ ಬಂದರೆ ಕಾಮನ್ನೇ, ಟ್ರಾಫಿಕ್ ಅಂತೂ ಇದ್ದಿದೆ. ಯಾವುದೋ ಮೆಮೊ ಗಾಡಿ ನಿಂತತ್ ನೋಡ್ರಿ ಇಲ್ಲಿ. ಯಾವುದಪ್ಪ ಇದ್ರೆ ಜನ ಬೇರೆ ಇಲ್ಲ.
ಇದನ್ನ ನಾವು ಹೆಬ್ಬಾಳ್ದಾಗ ನೋಡ್ತಿದ್ದೀವಿ. ಗೊತ್ತಿಲ್ಲ ಶಿವನೇ. ತುಮಕೂರು ಬಸನವಾಡಿ ಮೆಮೊ ಟ್ರೈನ್, ತುಮಕೂರು ಬಾನಸವಾಡಿ ಮೆಮೊ ಟ್ರೈನ್ ನಾವೀಗ ಅಲ್ಲಿ ಕ್ರಾಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಹೆಬ್ಬಾಳ್ದಾಗ. ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿ, ಇದು ಶಿವಮೊಗ್ಗ ಟು MGR ಚೆನ್ನೈ ಸೆಂಟ್ರಲ್ಗೆ ಹೊರಡುತ್ತೆ. ಈಗ ನಮಗೆ ಅಪೋಸಿಟ್ ಬರ್ತಾ ಇದೆ. ಸೊ ಈ ಟ್ರೈನ್ ಕ್ರಾಸ್ ಆಗೋದಕ್ಕೋಸ್ಕರ ನಮ್ಮ ಟ್ರೈನ್ನ ಸ್ಟಾಪ್ ಮಾಡಿದ್ದಾರೆ. ನಮಗೆ ನೋಡಿ ಅಲ್ಲಿ ಸಿಗ್ನಲ್ ಇಲ್ಲ. ನಾವು ಯೋಚನೆ ಮಾಡ್ತಾ ಕೂತಿದ್ದೆ, ಯಾಕಪ್ಪ ನಮಗೆ ಸಿಗ್ನಲ್ ಕೊಟ್ಟಿಲ್ಲ ಅಂತ. ಸೊ ಈ ಟ್ರೈನ್ ಬರೋದಕ್ಕೋಸ್ಕರನೇ ನಮ್ಮ ಟ್ರೈನ್ಗೆ ಸಿಗ್ನಲ್ ಇಲ್ಲ. ಈ ಟ್ರೈನ್ ಬಂದು ಸ್ಟಾಪ್ ಆಯಿತು. ಈಗ ನಮಗೆ ಸಿಗ್ನಲ್ ಕೊಡ್ತಾರೆ, ನೋಡೋಣ. ಸಿಗ್ನಲ್ ಕೊಟ್ಟು ನಾವು ಹೊರಡೋದೇನ. ಇದಕ್ಕಿಂತ ಮುಂಚೆ ಈ ಟ್ರೈನ್ಗೆ ಸಿಗ್ನಲ್ ಕೊಟ್ಬಿಟ್ರು ನೋಡಿ. ಈ ಟ್ರೈನ್ ಸಿಗ್ನಲ್ ಕ್ಲಿಯರ್ ಆಯಿತು, ಹೋಗ್ತಾ ಇದೆ. ನೋಡ್ರಿ ಹೆಂಗೈತೆ ಯಪ್ಪ, ಒಂದು ರೇಂಜಿಗೆ ನಾರ್ಮಲ್ ಆಗೈತೆ. ನಮ್ಮ ಹಂಪಿ ಎಕ್ಸ್ಪ್ರೆಸ್ ನಂಗೇನಿಲ್ಲ. ಅಂತೂ ಇಂತೂ ಬಂದೇ ಬಿಡ್ತು ನಮಗೆ ಸಿಗ್ನಲ್. ಹೊರಡ್ತಾ ಇದ್ದೀವಿ ಹೆಬ್ಬಾಳದಿಂದ. ಇಲ್ಲಿ ಸ್ಟಾಪ್ ಇರಲಿಲ್ಲ ಆ್ಯಕ್ಚುಲಿ. ಸೊ ಈ ಟ್ರೈನ್ಗೋಸ್ಕರನೇ ವೇಟ್ ಮಾಡ್ತಿದ್ದು. ಸಿಗ್ನಲ್ ನೋಡಿ ಕೊಟ್ಟೇ ಬಿಟ್ರು. ಬಾಯ್ ಬಾಯ್. ವಿಡಿಯೋ ಕಂಟಿನ್ಯೂ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ. ಯಾಕಂದರೆ ಇವತ್ತು ಫಸ್ಟ್ ಟೈಮ್ ಈ ಟ್ರೈನ್ ಜರ್ನಿ ಮಾಡ್ತಾ ಇರೋದು ರಿನಗರ ರನ್ ಆದಮೇಲೆ. ಸೊ ಹೆಂಗಿರುತ್ತೆ ಹೆಂಗಿಲ್ಲ ನನಗಂತೂ ಒಂಚೂರು ಐಡಿಯಾ ಇಲ್ಲ. ಸೊ ಅದಕ್ಕೋಸ್ಕರ ಈ ಟ್ರೈನ್ ಜರ್ನಿನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲಿಂದ ಜನ ಫುಲ್ ಆಗ್ತಾರೋ ಅದೇ ಒಂದು ಈಗ ಸ್ವಲ್ಪ ಕುತೂಹಲದ ವಿಷಯ ಅಂದರೆ. ಯಾಕಂದರೆ ನೋಡ್ರಿ ಜನರಲ್ ಎಷ್ಟು ಖಾಲಿ ಬಿಕೋ ಅಂತೈತೆ. ಕಡೆ ಸೀಟು, ಮೇಲ್ಗಡೆ ಸೀಟು, ಇನ್ನೂ ಈ ಇಡೀ ಕೋಚೆ ಫುಲ್ ಖಾಲಿ ಇದೆ. ಅಬ್ಬಬ್ಬಬ್ಬ, ಬೆಂಗಳೂರು ಏನು ಫುಲ್ ರಶ್ಶು. ಈ ಕಡೆ ಪಕ್ಕದಲ್ಲಿನೇ ಕಾಣಿಸೋ ರೋಡು ಯಾವ ಕಡೆ ರೂಟ್ಗೆ ಹೋಗುತ್ತೆ. ಇಲ್ಲಿಂದ ವಿಡಿಯೋ ನೋಡ್ತಾ ಇರೋರು ಕಾಮೆಂಟ್ ಮಾಡಿ, ಬೆಂಗಳೂರಿಂದ ವಿಡಿಯೋ ನೋಡ್ತಾ ಇರೋರು. ಹಾಂಕಿಂಗ್ ನೋಡಿ ಗುರು ಹೆಂಗೆ ಕೊಡ್ತಾವನೆ. ನಮ್ಮ ಪುನೀತ್ ಸರ್ ಹೇಳ್ದಂಗೆ ಯಾವತ್ತೋ ಒಂದಿನ ಶೋಕಿಗೆ ಶ್ರೀಮಂತರು ಬಡವರಿಗೆ ಅನ್ನ ಈ ಥರ ಅವ್ರಿಗೆ ಏನಾದರೂ ಒಂದು ಕೊಟ್ಟು ತೋರಿಸೋದಲ್ಲ. ನಿಜವಾಗ್ಲೂ ಬಡವ್ರ ಕಷ್ಟ ಏನಂತೇಳಿ ಅರ್ಥ ಮಾಡ್ಕೊಳ್ಳೋದು ನೋಡಿ ನಿಜವಾದ ಶ್ರೀಮಂತಿಕೆ. ನಾವು ಲೊಟ್ಟೆಗೊಲ್ಲಹಳ್ಳಿ ಈ ಒಂದು ಸ್ಟೇಷನಲ್ಲಿ ಯಾವುದೋ ಅಪೋಸಿಟ್ ಟ್ರೈನ್ ಬರ್ತಾ ಇದೆ. ಸೊ ಅದಕ್ಕೆ ನಮ್ಮ ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ. ನೋಡೋಣ ಇರಿ ಯಾವುದು ಅಂತೇಳಿ. ಅಯ್ಯೋ, ನನ್ನ ಫೇವ್ರೆಟ್ ಟ್ರೈನು 16592 ನಮ್ಮ ಹಂಪಿ ಎಕ್ಸ್ಪ್ರೆಸ್ ನೋಡಿ. ನಮಗೀಗ ಅಪೋಸಿಟ್ ಬರ್ತಾ ಇರೋದು, ಕ್ರಾಸ್ ಆಗ್ತಾ ಇರೋದು. ತುಂಬ ಖುಷಿ ಆಯಿತು ಇವತ್ತು ನೋಡ್ತಾ ಇರೋದು ಹಂಪಿನ ಭಾಳ ದಿನದ ನಂತರ. 22 ನಿಮಿಷ ಲೇಟಾಗಿ ಬಂದಿದ್ದಾನೆ ನೋಡಿ ಅಪ್ಪ. ಆದರೂ ಪರವಾಗಿಲ್ಲ, ನಮ್ಮ ಟ್ರೈನ್ ಅಷ್ಟೇನು ಟೈಮ್ ಲೇಟ್ ಆಗಿಲ್ಲ. ನಮ್ಮದು ನೋಡಿ ಒನ್ ಅವರ್ ಮೇಲೇ ಜಾಸ್ತಿನೇ ಆಗೈತೆ ಟೈಮ್ ಲೇಟು. ನಮ್ಮ ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿಯಿಂದನೇ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದು. ಆವಾಗಿಂದ ನನಗೆ ಕ್ರೇಜ್ ಬಂತು ಟ್ರೈನ್ ಜರ್ನಿ ಮಾಡಿ ವೀಡಿಯೋಸ್ನ ಮಾಡಲೇಬೇಕು, ಟ್ರೈನ್ ಟ್ರಾವೆಲ್ ವೀಡಿಯೋಸ್ನ ಅಂತೇಳಿ. ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಹಂಪಿ ಒಂದು ಎಕ್ಸ್ಪ್ರೆಸ್ಗೆ. ಸೊ ಇಲ್ಲಿಂದ ನನಗೆ ಸಪೋರ್ಟ್ ಸಿಕ್ತು, ಇನ್ನೂ ಹೆಚ್ಚಿಗೆ ಸಪೋರ್ಟ್ ಸಿಗ್ತಾನೇ ಇದೆ. ಈ ಟ್ರೈನ್ ಜರ್ನಿ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ, ಓಲ್ಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಹೋಯ್ತು. ಲೊಟ್ಟೆಗೊಲ್ಲಹಳ್ಳಿಯಿಂದ ನಾವು ಯಶವಂತಪುರ ಮತ್ತು ಯಲಹಂಕಕ್ಕೆ 2 ರೂಟ್ ಇರುತ್ತೆ ಹೋಗೋಕ್ಕೆ. ನಾವೀಗ ಯಶವಂತಪುರ ಬೈಪಾಸ್ ಮೇಲೆ ಹೋಗ್ತಾ ಇದ್ದೀವಿ ತುಮಕೂರಿಗೆ. ನಮ್ಮ ಟ್ರೈನ್ ಯಾಕೆ ಪದೇ ಸ್ಲೋ ಆಗ್ತಾನೇ ಇದೆ. ಸ್ಪೀಡಾಗಿ ಹೋಗುತ್ತೆ ಆದರೆ ಸ್ಲೋ ಆಗುತ್ತೆ ಸಡನ್ಲಿ. ಯಾಕೆ ಗೊತ್ತಾ, ಅಲ್ಲಿ ಸಿಗ್ನಲ್ ಕ್ಲಿಯರ್ ಇಲ್ಲ, ಅದಕ್ಕೆ ಸ್ಲೋ ಆಗಿದ್ದು.
ರಥ್ ಎಕ್ಸ್ಪ್ರೆಸ್ ನೋಡಿ ಇದು. ಈಗ ನಮಗೆ ಕ್ರಾಸ್ ಮಾಡ್ತಾ ಇದ್ದೀವಿ, ಅಂದರೆ ನಮ್ಮ ಆಪೋಸಿಟ್ ಬರ್ತಾ ಇದೆ. ನನಗೆ ಯಾಕೋ ಕ್ರಾಸಿಂಗ್ ಅನ್ನೋಕ್ಕೆ ಭಯ ಆಗ್ತಿದೆ. ಮತ್ತೆ ಅವಣ್ಣ ಏನಕ್ಕ ನೀನು ಡಬಲ್ ಮೀನಿಂಗ್ ಕ್ರಾಸಿಂಗ್ ಅಂತೀರಿ ಅಂದ್ಬಿಟ್ರೆ ಕಷ್ಟ. ಪೂರಿ ಗರೀಬ್ ರಥ್ ರಥ್ ಎಕ್ಸ್ಪ್ರೆಸ್. ಯಾವ ಟ್ರೈನ್ ಬರಲಿ ನಮಗಂತೂ ಸ್ಟಾಪ್ ಕೊಡೋದೇ ಸಿಗ್ನಲ್ ಇಲ್ದೇನೆ. ಬರೀ ನಿಂತು ಸಾಕಾಗೋಯ್ತು ನಮಗಂತೂ. ಈ ಟ್ರೈನಲ್ಲಿ ಜರ್ನಿ ಮಾಡೋದ್ರಿಂದ ಒಂದು ಬೆನಿಫಿಟ್ಸ್ ಏನಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ಬೋದು, ಅಥವಾ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಕೂಡ ಹೋಗ್ಬೋದು. ಯಾಕಂದರೆ ಮಾರ್ಕಾಪುರ್ ರೋಡಿಂದ ಹೋಗುತ್ತೆ ಈ ಟ್ರೈನು. ನೋಡೋಣ ಇವಾಗ ನಮ್ಮಣ್ಣ ಸಿಗ್ನಲ್ ಬರ್ತದೆ ಇಲ್ಲ ನಮಗೆ ಅಂತ. ನಮಗೂ ಸಿಗ್ನಲ್ ಕ್ಲಿಯರ್ ಆಯಿತು. ಆಪೋಸಿಟು ಮತ್ತೊಂದು ಟ್ರೈನ್ ಬರ್ತಾ ಇದೆ. ಗೂಡ್ಸ್ ಬಂತು. ಅದಕ್ಕೋಸ್ಕರ ನಮ್ಗೆ ಇಷ್ಟೊತ್ತು ಸಿಗ್ನಲ್ ಕ್ಲಿಯರ್ ಇರಲಿಲ್ಲ. ಈಗ ಸಿಗ್ನಲ್ ಕೊಟ್ಟರು ನೋಡಿ, ಗೂಡ್ಸ್ ಆಚೆ ಬರ್ತೈತೆ, ನಾವು ಹೋಗ್ತಾ ಇದ್ದೀವಿ. ತಂಗಾಳಿಯಲ್ಲಿ ಚಂದ್ರನ ಬೆಳದಿಂಗಳಲ್ಲಿ ನಾವು ಟ್ರೈನ್ ಜರ್ನಿಲಿ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನನ್ನ ಜರ್ನಿನ ನೀವು ನೋಡ್ತಾ ಇದ್ದೀರಿ ಅನ್ಕೋತಿದ್ದೀನಿ. ಹೇಗಿದೆ ಒಂಥರ ಹುಚ್ಚುಚ್ಚು ಕವನ ಸಡನ್ಲಿ ಹೇಳ್ಬಿಟ್ಟೆ. ಹುಬ್ಳಿ ಬೆಂಗಳೂರು ಮೇನ್ ಲೈನ್ ನೋಡಿ ಆ ಕಡೆ ಕಾಣಿಸ್ತಾ ಇರೋದು. ನಾವೀಗ ಜಾಯ್ನ್ ಆಗ್ತಿದ್ದೀವಿ ಮೇನ್ ಲೈನ್ಗೆ. ಮೇನ್ ಲೈನ್ ಕ್ಲಿಯರ್ ಆಗಿದೆ ನೋಡಿ. ನಮ್ಮನೀಗ ಓವರ್ಟೇಕ್ ಮಾಡಕ್ ಬರ್ತಾ ಇದೆ. SWR ಝೋನ್ನ ಕ್ವೀನ್ ಆಗಿರುವ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದೆ ನೋಡಿ. ಈಗ ಇದು ASR ಬೆಂಗಳೂರಿಂದ ಸಾಂಗ್ಲಿಗೆ ಹೋಗ್ತಾ ಇದೆ. ಈಗ ಏನ್ ಗುರು, ಕ್ವೀನು ಈ ಪಟ್ಟಿ ಜೋರಲ್ಲಿ ಹೋಗ್ತಾ ಇದ್ದಾಳೆ. ಹೊರಟೆ ಹೋಯ್ತು. ನಮಗಂತೂ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. SWR ಝೋನ್ ಗಾಡಿ ಇದೆ, SWR ಝೋನ್ ಗಾಡಿಗೆ ರೆಸ್ಪೆಕ್ಟ್ ಇಲ್ಲ ನೋಡ್ರಿ. ಎಷ್ಟೊತ್ತಾಯ್ತು ಇಲ್ಲಿ ವೇಟ್ ಮಾಡೋಕ್ಕೆ, ಇನ್ನೂ ಸಿಗ್ನಲ್ ಕೊಡ್ತಾ ಇಲ್ಲ. ನೈಟ್ ಜರ್ನಿ ಆಗಿರೋದಕ್ಕೋಸ್ಕರ ನಾನು ತುಮಕೂರುವರೆಗೂ ಟ್ರಾವೆಲ್ ಮಾಡಿರೋ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಇಲ್ಲೇ 11 ಗಂಟೆ ಆಗೋಯ್ತು. ಇನ್ನು ತುಮಕೂರಿಗೆ ಹೋಗೋಷ್ಟೊಳಗಡೆ 12 ಗಂಟೆ ಮೇಲೇ ಆಗುತ್ತೆ. ಸೊ ತುಮಕೂರಿಗೆ ಹೋಗೋಕ್ಕೆ ನಮಗೆ ಭಾಳ ಟೈಮ್ ಆಗೋದ್ರಿಂದ ತುಮಕೂರು ಬಂದಾಗ ನನಗೆ ತೋರ್ಸೋಕ್ಕಾಗುತ್ತೋ ಇಲ್ಲೋ, ಆ ಸ್ಟಾಪ್ ಬಂದಾಗ ಎಚ್ಚರಾಗುತ್ತಿಲ್ಲೋ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಲ್ಲ ಅಂತ. ಆದಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ತುಮಕೂರು ಸ್ಟಾಪ್ನ. ಒಂದೇ ಪ್ಲೇಸಲ್ಲಿ ಎರಡೆರಡು ಟ್ರೈನ್ನ ನಮ್ಮನ್ನ ಓವರ್ಟೇಕ್ ಮಾಡ್ತಾ ಇದೆ. ಈಗ ಮಾಡ್ತಾ ಇರೋದು ಮೈಸೂರು ಟು ತಾಳಗುಪ್ಪಕ್ಕೆ ಹೋಗ್ತಾ ಇದೆ ವಯಾ KSR ಬೆಂಗಳೂರು ಮಾರ್ಗವಾಗಿ. ನಮಗೆ ರೆಸ್ಪೆಕ್ಟೇ ಇಲ್ಲ ನಿಜ. ಎಷ್ಟೊತ್ತಾಯ್ತು ಇಲ್ಲಿ ವೇಟ್ ಮಾಡೋಕ್ಕೆ ನೋಡಿ. ಎರಡೆರಡು ಓವರ್ಟೇಕ್ ಮಾಡಿದ್ರು ನಮಗೆ ಸಿಗ್ನಲ್ ಕ್ಲಿಯರ್ ಇದ್ರೂ ನಮ್ಮ ಟ್ರೈನ್ ಮೂವೇ ಆಗ್ತಾ ಇಲ್ಲ. ಏನು ಗುರು, ಆ ಭಗವಂತನ ನೆನೆಸ್ಕೊಂಡ್ರೆ ಏನು ಸ್ಪೀಡಲ್ಲಿ ಹೊರಟೇ ಬಿಡ್ತು. ಈ ಟ್ರೈನ್ ಜರ್ನಿ ಕೂಡ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನೊಂದು ಟ್ರೈನ್ ಟ್ರಾವೆಲ್ ವಿಡಿಯೋ ಜರ್ನಿಗೆ. 2 ಓವರ್ಟೇಕ್ ಆದಮೇಲೆ ಈಗ ಒಂದು ಅರ್ಧ ಗಂಟೆ ಮೇಲೇ ಆಯ್ತು ಇಲ್ಲಿ ನಿಂತ್ಕೊಂಡು. ಈಗ ನಮಗೆ ಸಿಗ್ನಲ್ ಕೊಟ್ಟು ಕಳಿಸ್ತಾ ಇದ್ದಾರೆ ನೋಡಿ. ಎಲ್ಲಿದೆಯೋ ನ್ಯಾಯ ಅನ್ನೋ ಥರ ಆಗೈತೆ ಇವತ್ತು ನಮ್ಮ ಪರಿಸ್ಥಿತಿ. ನಾವೀಗ ಯಶವಂತಪುರ ಬೈಪಾಸ್ ಮೇಲೆ ಹೋಗ್ತಾ ಇದ್ವಿ ತುಮಕೂರಿಗೆ. ನೋಡಿ ಇವಾಗ ತಗೊಂತಿದ್ದಾನೆ ಕೈ ಸ್ಪೀಡಲ್ಲಿ. ಇಲ್ಲಿವರೆಗೂ ಏನು ಮಾಡೋಣ, ನಮ್ಮ ಟೈಮ್ ಬರೋವರೆಗೆ ಕಾಯ್ಬೇಕಲ್ಲ, ಆ ಥರ ಆಗಿದ್ದು ಇವತ್ತು ನಮ್ಮ ಪರಿಸ್ಥಿತಿ. ಇಲ್ಲಿಂದ ನಮ್ಮದು
ಅಂತೂ ಮಾತ್ರ ತೆಗೆಯೋ ಮಾತೇ ಇಲ್ಲ. ಸ್ಪೀಡಲ್ಲಾದ್ರೂ ನಿಂದ್ರಲ್ಲಿ ಯಾವ್ದು ನಿಂತ್ಕೊಳ್ಳಲ್ಲ, ಎಲ್ಲಿನೂ ಹೋಗ್ತಾ ಇರೋದು, ನುಗ್ತಾ ಇರೋದು. ಆಂಕಿಂಗ್ ಹೊಡಿತಾನೆ ನೋಡಿ ಈಗ, ಯಾವ ರೀತಿ ಹೊಡಿತಾನೆ ಅಂತೇಳಿ. ದಾರಿ ಬಿಡೋ ದಾರಿ ಬಿಡೋ ಅಣ್ಣ ಬಂದ ಅನ್ನೋ ಥರ ಆಗೈತೆ ಇವಾಗ. ನಮಗೋಸ್ಕರ ಈ ಕಡೆ ಯಾವುದೋ ಟ್ರೈನ್ ವೇಟ್ ಮಾಡ್ತಾ ಇದೆ ನೋಡಿ. ಗೂಡ್ಸ್ ಗೂಡ್ಸ್. ಅದಕ್ಕೆ ಮೊದಲು ನಾನು ಹೋಗ್ತೀನಿ, ಇಷ್ಟೊತ್ತು ನನ್ನ ನಿಲ್ಸಿದ್ರಿ, ಇವಾಗ ನಾನೇ ಹೋಗ್ತೀನಿ ಅಂತೇಳಿ ರೊಚ್ಚಿಗೆ ಎದ್ಬಿಟ್ಟಾನೆ. ಅದಕ್ಕೆ ಗೂಡ್ಸ್ನ ನಿಲ್ಸಿದೀವಿ ನೋಡಿ ನಾವೀಗ. ಇಲ್ಲಿಗೆ ಟೈಮ್ ತುಂಬ ಲೇಟ್ ಆಯಿತು ನೋಡಿ. 11:57 ಆಗಿದೆ ಟೈಮು. ಇಷ್ಟೊತ್ತಾದರೂ ಇನ್ನೂ ತುಮಕೂರು ಬಂದಿಲ್ಲ, ಯಾಕಂದರೆ ಅಲ್ಲಲ್ಲಿ ಜಾಸ್ತಿ ಸ್ಟಾಪ್ ಕೊಟ್ಟು ಡಿಲೇ ಆಯಿತು. 12 ಗಂಟೆ ಮೇಲೆ ತುಮಕೂರು ಬರೋದಕ್ಕೋಸ್ಕರ ನನಗೆ ತುಮಕೂರನ್ನ ತೋರ್ಸೋಕ್ಕಾಗುತ್ತೋ ಇಲ್ಲೋ. ಸೊ ನೋಡೋಣ, ತುಮಕೂರು ಬಂದಾಗ ನನಗೆ ಎಚ್ಚರ ಆದರೆ ತೋರಿಸ್ತೀನಿ. ಈಗ ನಾನು ನಿದ್ದೆ ಮಾಡಬೇಕಂತ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ಎಲ್ಲಿಂದ ಎಚ್ಚರ ಆಗುತ್ತೆ ಅಲ್ಲಿಂದ ಖಂಡಿತವಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ರಿಗೂ ಗುಡ್ ನೈಟ್. ಎಲ್ರಿಗೂ ಬೆಳಗಿನ ಶುಭೋದಯಗಳು, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವೀಗ ಬಂದಿರೋದು ತುಮಕೂರು ರೈಲ್ವೆ ಸ್ಟೇಷನ್ಗೆ ನೋಡಿ. ಇಲ್ಲಿಗೆ ಮಿಡ್ನೈಟ್ 10:13ಕ್ಕೆ ಬರಬೇಕಿತ್ತು, ಬಟ್ ಈಗ ನಾವು 12:39ಕ್ಕೆ ಬಂದು ರೀಚ್ ಆಗಿದ್ದೀವಿ. ಎಲ್ಲಿಂದ ಎಲ್ಲಿಗೆ ಟೈಮ್ ಗುರು ಡಿಲೇ ಆಗಿರೋದು. ಎಷ್ಟು ಟೈಮ್ ಲೇಟಾಗಿ ಬಂದಿದ್ವಿ ತುಮಕೂರು ಸ್ಟೇಷನ್ಗೆ. ನಾನು ತೋರ್ಸೋಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ, ಆದ್ರೂ ಎಚ್ಚರ ಆಯಿತು. ತುಮಕೂರು ಸ್ಟೇಷನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪ್ಯಾಸೆಂಜರ್ ಯಾವ ರೀತಿ ಇರ್ತಾರೋ ನೋಡೋದೇ ಟ್ವಿಸ್ಟು. ಇಲ್ಲಿ ನಾರ್ಮಲ್ ಆಗಿ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ ನೋಡಿ. ತುಮಕೂರಿಂದ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಟ್ರೈನ್ ಜರ್ನಿ ಮಾಡ್ಕೊಳ್ಬೇಕು ತುಮಕೂರಿಂದ ಕಾಮೆಂಟ್ ಮೂಲಕ ತಿಳಿಸಿ. ತುಮಕೂರು ಬಿಟ್ಟಿದ್ದೆ ಬಾಕಿ. ಏನು ಗುರು 1:30 ಆ್ಯಕ್ಷನಲ್ಲಿ ಹೊಡಿತಾ ಇದ್ದಾನೆ ನಮ್ಮ ಟ್ರೈನ್ನ. ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದೆ ನೋಡಿ. ತಡಿಯೋ ಮಾತೇ ಇಲ್ಲ, ಯಾರು ಬಂದ್ರೂ ನಿಲ್ಲಲ್ಲ ಗುರು ಇವಾಗಿನ ನಾನಂತ ಹೋಗ್ತಾ ಇದ್ದಾನೆ. ನಾನು ಅರಸೀಕೆರೆಯಲ್ಲಿ ಸ್ಟಾಪ್ ಇಲ್ಲ ಅಂದ್ಕೊಂಡು ಮಲ್ಕೊಂಡಿದ್ದೆ, ಆದರೆ ಇಲ್ಲಿ ಟೆಕ್ನಿಕಲ್ ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿ ಲೋಕೋ ಪೈಲಟ್ ಮತ್ತು ಗಾರ್ಡ್ ಇಬ್ಬರು ಚೇಂಜ್ ಆಗಿದ್ದಾರೆ ನಮ್ಮ ಟ್ರೈನ್ಗೆ. ಆ ಕಡೆ ನಮಗೆ ಕ್ರಾಸ್ ಮಾಡ್ತಾ ಇದೆ ವಿಜಯಪುರ ಎಕ್ಸ್ಪ್ರೆಸ್ ಹೋಗ್ತಾ ಇದೆ ನೋಡಿ. ಈಗ ಬರ್ತಾ ಇರೋದು ಗಾಂಧಿಧಾಮ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿ. KSR ಬೆಂಗಳೂರಿಂದ ಗಾಂಧಿಧಾಮಕ್ಕೆ ಹೊರಡ್ತಾ ಇದೆ. ಈಗ ನಮಗೆ ಸಿಗ್ನಲ್ ಕೊಟ್ಟೇ ಬಿಟ್ರು ನೋಡಿ. 10 ನಿಮಿಷ ಟೆಕ್ನಿಕಲ್ ಸ್ಟಾಪ್ ಆದಮೇಲೆ ಇಲ್ಲಿಂದ ಹೊರಡೋ ಸಮಯ ಬಂದೇ ಬಿಡ್ತು.
ಬಾಯ್ ಬಾಯ್ ಅರಸೀಕೆರೆಗೆ. ಬ್ರೇಕ್ ಟೆಸ್ಟಿಂಗ್ ಆದಮೇಲೆ ಈಗ ನಮ್ಮ ಟ್ರೈನ್ ಮೂವ್ ಆಗ್ತಾ ಇದೆ ನೋಡಿ, ಸ್ಲೋ ಆಗಿ. ಈಗ ನಮಗೆ ಆಪೋಸಿಟ್ ಆಗಿ ಬರ್ತಾ ಇರೋದು ಕರ್ನಾಟಕ ಸಂಪರ್ಕ್ ಕ್ರಾಂತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿ. ಇದು ನ್ಯೂ ಡೆಲ್ಲಿಯ ಸಪೋರ್ಟಿಂಗ್ ಸ್ಟೇಷನ್ ಆಗಿರುವ ಹಜರತ್ ನಿಜಾಮುದ್ದೀನಿಂದ ಯಶವಂತಪುರ ಜಂಕ್ಷನ್ಗೆ ಹೊರಡ್ತಾ ಇದೆ. ನಾವು ಇದನ್ನು ಕ್ರಾಸ್ ಮಾಡ್ತಾ ಇದ್ದೀವಿ ಈಗ. ವಯಾ ಪುಣೆ ಮತ್ತು ಬೆಳಗಾವಿ ಮಾರ್ಗವಾಗಿ ಬಂದಿದೆ ಈ ಟ್ರೈನು. ವಾರದಲ್ಲಿ 2 ದಿನ ಇರುತ್ತೆ, ಅಂದರೆ ಬೈ ವೀಕ್ಲಿ ಟ್ರೈನ್ ಆಗಿದೆ ಇದು. ಅರಸೀಕೆರೆ ನಿಯರೆಸ್ಟು ಅಪೋಸಿಟ್ ಬಂತು, ಅಂದರೆ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ಈ ಟ್ರೈನ್ ಜೊತೆ. ನೈಟ್ ಟೈಮ್ ಎಲ್ಲರೂ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ ಅಂತೇಳಿ, ಅದರಲ್ಲಿ ಬೇರೆ ನಮ್ಮ ಟೈಮ್ ಬೇರೆ ಡಿಲೇ ಆಗಿಬಿಟ್ಟಿದೆ ತುಂಬ. ಫುಲ್ ರೊಚ್ಚಿಗೆದ್ದು ಹೊಡಿತಾ ಇದ್ದಾನೆ ಟ್ರೈನ್ನ ಫುಲ್ ಸ್ಪೀಡಾಗಿ. ಆದ್ರೂ ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ನಮಗೆ ಲೇಟ್ ಮಾಡ್ತಾನೆ ಇದ್ದಾರೆ. ನಮ್ಮ ಟ್ರೈನ್ದು ಡಿಪಾರ್ಚರ್ ಟೈಮಿಂಗು 8:35 ಇತ್ತಲ್ವ ರಾತ್ರಿ. ಆನ್ ಟೈಮ್ಗೆ ಅಲ್ಲಿಂದ ಡಿಪಾರ್ಚರ್ ಆಗಿದ್ದು SMBT ಬೆಂಗಳೂರಿಂದ. ನಾವು ಎಲ್ಲಿ ಬೇಕಾದರೂ ಅಲ್ಲಿ ಸ್ಟಾಪ್ ಮಾಡಿ ಮತ್ತು ಟೈಮ್ ಡಿಲೇ ಆಗಿ ಹೋಗೋ ಅವಶ್ಯಕತೆ ಇರ್ತಿರಲಿಲ್ಲ. ಕರೆಕ್ಟ್ ಟೈಮ್ನ ಮೇಂಟೈನ್ ಮಾಡಿದರೆ ಈ ಟ್ರೈನ್ ಜರ್ನಿ ಸೂಪರಾಗಿರೋದು. ನನಗೆ ಟೈಮ್ ಮೇಲೆ ಬೇಜಾರಾಗಿದ್ದು, ಎಲ್ಲಿ ಸಿಕ್ಕರೂ ಅಲ್ಲಿ ನಮಗೆ ಲೇಟ್ ಮಾಡ್ತಾನೆ ಇದ್ದಾರೆ. ಇಷ್ಟೊತ್ತು ನಾನು ನಿದ್ದೆ ಮಾಡ್ತಿದ್ದೆ, ಈಗೆದ್ದೆ. ಮತ್ತೊಮ್ಮೆ ಎಲ್ರಿಗೂ ಬೆಳಗಿನ ಶುಭೋದಯಗಳು, ಎಲ್ರಿಗೂ ಗುಡ್ ಮಾರ್ನಿಂಗ್. ನಮ್ಮ ಟ್ರೈನು ಹುಬ್ಳಿ ಡಿವಿಷನ್ಗೆ ಬಂದ ನಂತರ ಹೆವಿ ಸ್ಪೀಡಲ್ಲಿ ಓಡಿತಾ ಇದ್ದಾನೆ. ಅದ್ರ ಜೊತೆನೇ ನಾವು ಒಂದು ಟ್ರೈನ್ ಜೊತೆ ಓವರ್ಟೇಕ್ ಕೂಡ ಮಾಡಿದ್ದೀವಿ. ಆ ಟ್ರೈನ್ನ ಹಿಂದಕ್ಕೆ ಹಾಕಿ ನಾವು ಮುಂದೆ ಹೆವಿ ಸ್ಪೀಡಲ್ಲಿ ಮುಂದ್ಗಡೆ ಬಂದಿದ್ದೀವಿ ನೋಡಿ. ಅದಕ್ಕೂ ಮುಂಚೆ ಎಲ್ರಿಗೂ ನಾವೇ ದಾರಿ ಬಿಟ್ಕೊಡ್ತಾ ಇದ್ವಿ. ಈಗ ನಾವು ದಾರಿ ಬಿಡೋ ಮಾತೇ ಇಲ್ಲ, ನಮಗೆ ದಾರಿ ಕೊಡಲೇಬೇಕು ಅಂತ ಸ್ಪೀಡಲ್ಲಿ ಓಡಿತಾ ಇದ್ದಾನೆ ನಮ್ಮ ಟ್ರೈನ್ನ. ಜರ್ನಿ ಮಾತ್ರ ತುಂಬ ಚೆನ್ನಾಗಿದೆ. ಏನಂದರೆ ಟೈಮ್ ಮಾತ್ರ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಜರ್ನಿ. ನನಗೆ ಅದೊಂದೇ ಬೇಜಾರಾಗಿದ್ದು ಟೈಮಿಂಗು. ನಮ್ಮ ಟ್ರೈನ್ ನೋಡಿ ಈಗ ಹೇಗೆ ಕರು ಹೊಡಿತಾ ಇದೆ ತೋರಿಸ್ತೀನಿ. ಎಷ್ಟು ಫುಲ್ ವ್ಯೂ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಕೋಚ್ಗಳು ನಮಗೆ ಕಾಣಿಸ್ತಾ ಇದ್ದಾವೆ, ಸ್ಟಾರ್ಟಿಂಗ್ ಟು ಇಲ್ಲಿ ಎಂಡಿಂಗ್ವರೆಗೂ. ನಾನು ಫುಲ್ ಮುಂದೆ ಇದ್ದೀನಿ. ನಾವೀಗ ಸಂಸ್ಥೆ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಸ್ಟಾಪ್ ಇಲ್ಲ ನಮಗೆ. ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ನೋಡಿ ಈ ಒಂದು ಸ್ಟೇಷನ್ ಮಧ್ಯದಲ್ಲಿ ಕೂಡ. ಈಗ ನಮಗೆ ಎದುರುಗಡೆ ಬರ್ತಾ ಇರೋದು ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿ. ಈ ಟ್ರೈನ್ ಜರ್ನಿನ ಮಾಡೋಣ ಅಂತಲೇ ಬೇಗ ಬಂದರೆ ನಮ್ಮ ಟ್ರೈನ್ ಬೇಗ ಹೋಗಲೇ ಇಲ್ಲ. ಸೊ ಇಲ್ಲೇ ಟೈಮ್ ಜಾಸ್ತಿ ಡಿಲೇ ಆಗಿಬಿಡ್ತು. ಈ ಟ್ರೈನ್ ಜರ್ನಿ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ. ಹೆವಿ ಸ್ಪೀಡಲ್ಲಿ ಕ್ರಾಸಿಂಗ್ ಆಗ್ತಾ ಇದೆ. ನಾವೀಗ ಸ್ಕಿಪ್ ಮಾಡ್ತೀವಿ ನೋಡಿ ಹುಬ್ಳಿ ಸೌತ್ನ. ಇಲ್ಲಿಂದ ಒಂದು ಡೈರೆಕ್ಟಾಗಿ ಲೈನ್ ಗದಗ್ಗೆ ಹೋಗುತ್ತೆ. ಇಲ್ಲೋಡಿ ಹೋಗಿದೆ ಬೈಪಾಸ್ ಲೈನ್ ಕಾಣಿಸ್ತಿದೆ. ಆ ಕಡೆ ಹೋಗಿರೋದೇ ಬೈಪಾಸ್ ಲೈನು. ಇದೆಲ್ಲ ಹುಬ್ಳಿ ಮೇಂಟೆನೆನ್ಸ್ ಸೆಂಟರ್ ನೋಡಿ. ಎಲ್ಲ ಹುಬ್ಳಿ ಸ್ಟೇಷನ್ ಒಳಗಡೆ ನಾನು ಬರ್ತಾ ಇದ್ದೀನಿ ಅಂತೇಳಿ ಯಾವ ರೀತಿ ಹಾಂಕಿಂಗ್ ಹೊಡಿತಾ ಇದ್ದಾನೆ ನೋಡು ನಮ್ಮ ಟ್ರೈನು. ಹೆವಿ ಸ್ಪೀಡಲ್ಲಿ ಬರ್ತಾ ಇರೋ ಟ್ರೈನು ಸ್ವಲ್ಪ ನಾರ್ಮಲ್ ಆಗಿ ಸ್ಪೀಡ್ ಕಂಟ್ರೋಲ್ ಮಾಡಿದೆ. ಸ್ಟೇಷನ್ ಒಳಗಡೆ ಹೋಗ್ಬೇಕಲ್ವ ಇನ್ನೇನು ಸ್ವಲ್ಪ ಸಮಯದಲ್ಲಿ. ಇಲ್ಲೆಲ್ಲ ನೋಡ್ತಾ ಇದ್ರೆ ವೆದರು ಹುಬ್ಳಿ ಭಾಗದಲ್ಲೆಲ್ಲ ಹೆವಿ ಮಳೆ ಆಗಿದೆ ಅನಿಸ್ತಾ ಇದೆ. ಹುಬ್ಳಿ ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಹುಬ್ಳಿಯಲ್ಲಿ ಇವತ್ತು ಮಳೆ ಆಯ್ತಾ ಇಲ್ವಾ ಅಂತೇಳಿ. ಹಾಗೆ ಇಲ್ಲಿಂದ ಯಾವುದಾದ್ರೂ ಟ್ರೈನ್ ಜರ್ನಿ ಮಾಡೋದಿದ್ರೆ ಅದು ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ತಪ್ಪದೆ ಮಾಡಿಕೊಡ್ತೀನಿ.
ಇಲ್ಲಿ ನೋಡಿ ಅಪೋಸಿಟ್ ಕಾಣಿಸ್ತಾ ಇರೋದು ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ KSR ಬೆಂಗಳೂರಿಂದ ಹುಬ್ಳಿಗೆ ಬಂದಿದೆ. ಈಗ ಮೇಂಟೆನೆನ್ಸ್ಗೆ ಹೋಗೋಕ್ಕೆ ವೇಟ್ ಮಾಡ್ತಾ ಇದ್ದಾನೆ. ನಾವೀಗ ಬಂದು ರೀಚ್ ಆಗಿರೋದು ಹುಬ್ಳಿ ಜಂಕ್ಷನ್ಗೆ. ನೋಡಿ 6:25 ಆಗಿದೆ, ಹುಬ್ಳಿಗೆ ಬಂದಿದ್ದೀವಿ. ಎಷ್ಟು ಟೈಮ್ ಲೇಟ್ ಆಗಿದೆ. ಪ್ಲಾಟ್ಫಾರ್ಮ್ ನಂಬರ್ 2 ಬಂದಿದ್ದೀವಿ ಹುಬ್ಳಿ ಜಂಕ್ಷನಲ್ಲಿ. ನಾವು ಹುಬ್ಳಿಗೆ ಆ್ಯಕ್ಚುಲಿ ಬೆಳಗಿನ ಜಾವ 3:30ಕ್ಕೆ ಬರಬೇಕಿತ್ತು, ಆದರೆ ಈಗ ಟೈಮ್ ನೋಡೋದಾದರೆ 6:27ಕ್ಕೆ ಬಂದು ರೀಚ್ ಆಗಿದ್ದೀವಿ. ಕೇವಲ 3 ಅವರ್ಸ್ ಲೇಟಾಗಿ ಬಂದಿದೆ ನಮ್ಮ ಟ್ರೈನು. ಕೇವಲ ಅಲ್ಲ ಗುರು, 3 ತಾಸು ಲೇಟಾಗಿ ಬಂದೈತೆ. ನೋಡಿ ನಾವೀಗ ಬಂದು ರೀಚ್ ಆಗಿರೋದು ಹುಬ್ಳಿ ಜಂಕ್ಷನ್ಗೆ. ನಾನು ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ಬೆಳಗಾವಿಗೆ ಹೋಗಿದ್ರೆ ಬೆಳಗಾವಿಯಿಂದ ಬೇರೆ ಟ್ರೈನ್ ಜರ್ನಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ಟೈಮ್ ಆಗಿರೋದಕ್ಕೋಸ್ಕರ ಜರ್ನಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹುಬ್ಳಿ ರೈಲ್ವೆ ಜಂಕ್ಷನ್ಗೆ ಈ ಟ್ರೈನ್ ಜರ್ನಿನ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಬೇರೆ ಟ್ರೈನ್ ಜರ್ನಿನ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಹೇಗಿತ್ತು ಜರ್ನಿ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಆಲ್ಮೋಸ್ಟ್ ಈ ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿ ಅಂತಲೇ ಹೇಳ್ಬೋದು. ಬಟ್ ಟೈಮಿಂಗ್ ಸರಿಯಾಗಿಲ್ಲ ಅಷ್ಟೇ. ಇನ್ನು ಈಗ ಇನಾಗ್ರಲ್ ರನ್ ಆಗಿರೋದಕ್ಕೋಸ್ಕರ ಟೈಮಿಂಗ್ ಒಂದೇ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಅನುಕೂಲ ಆಗುತ್ತೆ ಹೋಗೋ ಜನರಿಗೆ ಕರೆಕ್ಟ್ ಟೈಮಿಂಗಿಗೆ. ಸೊ ಟೈಮಿಂಗ್ ಹೆಚ್ಚು ಕಡಿಮೆ ಆಗ್ತಾ ಇದೆ. ಬಟ್ ಒಳಗಡೆ ಜನರಲಲ್ಲಿ ಮಾತ್ರ ಜನ ಕಡಿಮೆ ಇದ್ದಾರೆ. ಆರಾಮಾಗಿ ಮಲ್ಕೊಂಡು ಬರ್ಬೋದು ಒಬ್ಬೊಬ್ರು ಒಂದೊಂದು ಬೆಡ್ಗೆ ಅಂತ ಹೇಳ್ತೀನಿ. ಸೊ ಹೇಗಿದೆ ಜರ್ನಿ ಅಂತ ನೋಡಿ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಒಂದು ಟ್ರೈನ್ ಟ್ರಾವೆಲ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ 13. ಇಷ್ಟೊತ್ತು ಮಾಡಿರೋ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಟೈಮಿಂಗ್ ಒಂದೇ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಸೂಪರ್ ಆಗಿರ್ತಿತ್ತು. ಜನರಲ್ಲಿ ಖಾಲಿಯಾಗಿ ಒಂಥರ ಚೆನ್ನಾಗಿತ್ತು ಟ್ರೈನ್ ಜರ್ನಿ. ಓವರ್ಟೇಕ್ ಒಂದು ಟ್ರೈನು ಕೂಡ ಮಾಡಿದ್ದೆ. ಅದು ಯಾವ ಟ್ರೈನ್ ಅಂತ ನೋಡಿ ಈಗ ಬರ್ತಾ ಇದೆ ನೋಡಿ, ಅದೇ ಟ್ರೈನ್ನ ನಾವು ಓವರ್ಟೇಕ್ ಮಾಡಿದ್ದು. ಮೈಸೂರು ಟು ಬೆಳಗಾವಿಗೆ ಹೋಗೋ ಬೆಳಗಾವಿ ಎಕ್ಸ್ಪ್ರೆಸ್ನ ನಾವು ಓವರ್ಟೇಕ್ ಮಾಡಿದ್ವಿ. ಹುಬ್ಳಿ ಡಿವಿಷನಿಗೆ ಬಂದಮೇಲೆ ಅಂತೂ ಫುಲ್ ಹೆವಿ ಬಂದ ನೋಡಿ. ಈಗ ಬಂದೇ ಬಿಡ್ತು ವ್ಯಾಪ್ 737370 ಮೈಸೂರು ಟು ಬೆಳಗಾವಿಗೆ ಹೋಗುತ್ತೆ ಇದು ಟ್ರೈನು. ಈಗ ಹುಬ್ಳಿ ರೈಲ್ವೆ ಜಂಕ್ಷನಲ್ಲಿ ನಾನು ಈ ಟ್ರೈನ್ನ ವಿಡಿಯೋ ಮಾಡ್ತಾ ಇರೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಈ ಟ್ರೈನ್ಗೆ ನೋಡಿ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಎಲ್ಲಿ ನೋಡಿದ್ರು ಜನನೇ. ನೋಡಿ ಪ್ಯಾಸೆಂಜರ್ಸ್ ಹೆಂಗೆ ವೇಟ್ ಮಾಡ್ತಿದ್ದಾರೆ ಅಂತೇಳಿ. ಹುಬ್ಳಿ ಜಂಕ್ಷನಲ್ಲಂತೂ ತುಂಬ ಜನ ಪ್ಯಾಸೆಂಜರ್ಸ್ ಇದ್ದಾರೆ ಗುರು. ಬೆಳಿಗ್ಗೆನೇ ಹೆವಿ ಪ್ಯಾಸೆಂಜರ್ಸು ನೋಡಿ ಕಣ್ಣು ತುಂಬ ಹೋಗುತ್ತೆ.